सीता देखा है गंगे ಆಂಧ್ರ ಮೇಡಮ್ ಅಡ್ಡದಿಡ್ಡಿ ಗಂಡಲ್ಲನ್ನ ಇಕ್ಕ ಗುರಿನ ಅಪ್ಪಿತಪ್ಪಿತ ಪೊಲ್ಲನ್ನ ಸುನಾಮಿ ಅಂತ ನನ್ನ ಕೂಗುತ್ತಾರಲ್ಲ ಹರಾಮಿ ಮಂದಿಗೆಲ್ಲ ಬೀಸೋ ಬಿಸ್ಮಿಲ್ಲ ಚಾಳಿಗೆ ನಿಂತಾಗೆಲ್ಲ ನಾನೇ ತಲ್ಲಿಲ್ಲ ಏ ಅಕ್ಕಿ ಪೇಟೆಲ್ಲ ಕಮ್ಮ ನಿನ್ ಆಟ ಸಾಕು ನಿಲ್ಸಮ್ಮ ಏ ಅಕ್ಕಿ ಪೇಟೆಲ್ಲ ಕಮ್ಮ ನಿನ್ ಆಟ ಬಂದು ಮಾಡಮ್ಮ ಗುಂಟೂರು ಗುಂಟೂರು ನಾವೂರು ಗುಂಟೂರು ಒಂಚೂರು ಒಂಚೂರು ಬರ್ತಾವ ಅಂಟಾರು ಕೇಳ್ತಾರೆ ಎಲ್ಲರೂ ನಾನು ಇನ್ನೂ ಸಿಂಗಲ್ಲ ಗೊತ್ತಿಲ್ಲ ಯಾರಿಗೂ ನಾನು ಮಿರ್ಚಿ ಮಸಾಲ ಬಾಯಲ್ಲಿ ಇಟ್ರೆ ಖಾರನೋ
ಎದೆಯಲ್ಲಿ ನಂದೇ ಇಲ್ಲ ಬೇಕಾದೆ ಕುಸುದ ಅಭಿಮಾನವು ಎಂದು ಮರೆಯೋದಿಲ್ಲ ಕೇರ ಕನ್ನಡ ದುರ್ಗದ ಒಲೆಯವನ ನಾನು ಯಾರು? ಕೋಟ್ಯಾಧಿಪತಿಯಾದ ದೇಸಾಯಿಯ ಗೌಡರ ಮಗ, ಹಳ್ಳೀಶ್ವರ ಪಟ್ಟಣ ಸಿಟಿ ರೌಡಿಗಳನ್ನು ಮಟ್ಟ ಹಾಕಿ ಮೆಟ್ಟಿ ನಿಂತಿರುವ ಪರಾಕ್ರಮಶಾಲಿ. ನನ್ನ ಕಂಡರೆ ಗೃಹ ಮಂತ್ರಿ ಎದರುವ, ನನ್ನ ಕಂಡರೆ ಮುಖ್ಯಮಂತ್ರಿ ಬೆದರುವ, ನಾನು ಹಡಿ ಇಟ್ಟು ಬರೆದರೆ ಇಡೀ ನಾಡಿನ ಜನರು ಕೈ ಎತ್ತೆ ಮುಗೆದು ಗಡ ಗಡನೆ ನಡಗುತ್ತಿರುವಾಗ ಏಕಾಚಿತ ಒಬ್ಬ ತಿರುಕ ಅನಾಥ ನನ್ನ ಮಗ ಬೀರ ನನಗೆ ಎದುರಾಗಿ ನನ್ನ ಭೂಸ್ವಾದನಕ್ಕೆ ಎದುರಾಗಿ ನಿಂತಿರುವನೆಂದರೆ ನಾನು ಅವನನ್ನು ಸಮಾಧಿ ಮಾಡದೆ ಬಿಡಲಾರೆ. ಮಾಂತ್ರಿಕ, ಅದು ಏನೆಂದು ಬೇಗ ಹೇಳಿಕೊಡ್ರಿ. ಶಶಿಯನ್ನು ಕರೆದಿಕ್ಕೆ ಹೋದ ಕೆಲಸ ಏನಾಯ್ತು? ಈಗಲೇ ಬರುತ್ತೇನೆಂದು ಹೇಳ್ತೇನೆ ಗೌಡ್ರಿ. ಆಗೋ ನೆನ್ಸತಪ್ಪ ನೋಡ್ರಿ ಹಬ್ಬರ ಶಶಿ. ನಮಸ್ಕಾರ ಗೌಡ್ರಿ. ಹಿರಿಯಣ್ಣ ಬರ್ತಿದ್ದಾನೆ. ನಮಸ್ಕಾರ ಗೌಡ್ರಿಗೆ. ಓಹೋ, ರೈತ ಮುಖಂಡ ಧರ್ಮರಾಜ್, ಬನ್ನಿ ಕುಳಿತುಕೊಳ್ಳಿ. ಹಾ, ತಾವು ಬಂದ ವಿಷಯ ಅದೇನಿಲ್ಲ ಗೌಡ್ರೆ, ಈ ಸರಿ ಬೆಳೆದ ಬೆಳೆಗೆ ರೇಟು ಚೆನ್ನಾಗಿ ಬಂತು, ಕೈ ತುಂಬಾ ಹಣನೂ ಬಂತು. ನನ್ನ ತಮ್ಮನ ಓದಿಗಾಗಿ ತೆಗೆದುಕೊಂಡ ಸಾಲವನ್ನು ಮರಳಿ ಕೊಡಲು ಬಂದಿದ್ದೇನೆ. ಹಬ್ಬ, ಅಂತೂ ಈ ವರ್ಷ ನೀನು ಕೃಷಿಯಿಂದ ಖುಷಿಯಾಗಿದ್ದೀಯಾ? ಅದೆಂತಹ ಖುಷಿ ಗೌಡ್ರೆ. ಮಳೆ ಚಳಿ ಬಿಸಿಲೆನ್ನದೆ ದುಡಿದು ದುಡಿದು ಬಹಳ ಸಣ್ಣ ಆಗೈತಿ ಜೀವ. ಹಾಳಿನ ಪಗಾರನು ಬಹಳ ಆಗೈತಿ. ಅದರೊಳಗ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡು ನಿಮ್ಮ ಸಾಲ ಕೊಡಕ್ ಬಂದೇನ್ರಿ. ಸೀತಾಪತಿ, ಇವರ ಸಾಲ ಎಷ್ಟು ಆಗಿದೆ ನೋಡು. ಗೌಡ್ರ, ಇವ್ರ ಸಾಲ ಏನ್ ಬಾಳ ಆಗಿಲ್ಲ. 5,82,000 ಆಗೈತಿ ನೋಡ್ರಿ ಅಪ್ಪರ. ಸೀತಾಪತಿ ಅವರೇ, ತೆಗೆದುಕೊಳ್ಳಿ ಹಣವನ್ನು, ಎಲ್ಲ ಚುಕ್ತ ಮಾಡಿಬಿಡಿ. ಧರ್ಮಣ್ಣ, ನಿನ್ನ ಲೆಕ್ಕ ಎಲ್ಲ ಚೆಕ್ ಮಾಡ್ಯಾನಪ್ಪ. ನಮ್ ಗೌಡ್ರ ಮುಂದೆ ಹೇಳ್ಬೇಡ, 500 ರೂಪಾಯಿ ಕದ್ದಿರ್ತ ಬಾಳ ಕದ್ದಿರಗಿಲ್ಲ. ಗೌಡ್ರಿ, ನಾನಿನ್ನು ಬರುತ್ತೇನೆ. ತಮ್ಮ ಶಶಿಧರ, ಬಾರಪ್ಪ ಹೋಗೋಣ. ಇಲ್ಲ ಅಣ್ಣ, ನೀವು ನಡೆಯಿರಿ, ನಾನು ಆಮೇಲೆ ಬರ್ತೇನೆ. ದೊಡ್ಡವರ ಮನೆಯಲ್ಲಿ ಬಹಳ ಹೊತ್ತು ನಿಲ್ಲಬಾರದು ಸಹೋದರ, ಬಾ ಹೋಗೋಣ. ನಾಳೆ ದಿವಸ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡ್ತೀನಲ್ಲ, ಅದರ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿದೆ. ಇವರು ಈ ಭಾಗದ ಎಮ್ಮೆಲ್ಯೆ ಅಲ್ವಾ, ಅದಕ್ಕೆ ನೀವು ನಡೆಯಿರಿ. ಸರಿಯಪ್ಪ, ಹಾಗೆ ಆಗಲಿ, ಬೇಗ ಬಾ. ನನ್ನ ಮುಖ್ಯವಾದ ಕೆಲಸಕ್ಕೆ ನೀವು ಸೇರಿ ಬಂದಿದ್ದರೆಂದು ನಾನು ತಿಳಿದಿದ್ದರೆ, ಆದರೆ ಆತನನ್ನು ಏನು ಹೇಳದೆ ಕೇಳದೆ ಹಾಗೆ ಕಳಿಸಿಬಿಟ್ರಲ್ಲ. ಶಶಿಧರ, ನಿಮ್ಮ ಅಣ್ಣ ಬರೋದು ಬಂದ, ನಮ್ಮ ಭೂಮಿಯ ವಿಷಯ ಹೇಳುತ್ತಾನ, ನಿನ್ನ ಲಗ್ನದ ಸಮಾಚಾರ ಹೇಳುತ್ತಾನ ಎಂದು ನಾವು ತಿಳಿದಿದ್ದರೆ ಇದೇ ಅಂತೇನೋ ನಿನ್ನ ಕೆಲಸ. ಅಮ್ಮ, ನೀನಿಟ್ಟು ಸುಮ್ನೆ ಸ್ವಲ್ಪ ನಿಂದ್ರ, ಬಾಳ ನಿಂದ್ರಬೇಡ. ಜಾಡ್ ಸ್ವಚ್ನ ಅಲ್ಲಿ ಬೆಳಿತಿ ನೋಡ.
ಇಲ್ಲವಾದರೆ ನೀನೇ ಆ ಬೀರನನ್ನು ಇಲ್ಲಿಗೆ ಕರೆಸಿ ಕೆರೆವಿಲ್ಲೇ ಒಡೆದು ನೀನು ನನ್ನ ತಂಗಿ ಲಕ್ಷ್ಮಿಯನ್ನು ಮದುವೆಯಾಗಿ ಬಿಡು. ಎಲ್ಲ ಕೆಲಸ ಓಕೆ ಆಗುತ್ತದೆ. ಇದರ ಬಗ್ಗೆ ಇಬ್ಬರು ಸೇರಿ ತಿಳಿಸಿದ್ದಾಗಿದೆ. ಇವತ್ತೇ ಸ್ಟ್ರೈಕ್ ಕೊನೆಯಾಗುತ್ತೆ. ಅದು ಇವತ್ತೇ ಕೊನೆಯದಾಗಿದ್ದಾರೆ. ಅವನ ತಾರೀಖ್ನ ಇವತ್ತೇ ಕೊನೆಯದು ಮಾಡ್ಬರ್ತೇವೆ. ಬೇಬಾರ್ಸಿ ನೀನಿಟ್ಟು ಸುಮ್ಮನೆ ಸ್ವಲ್ಪ ನಿಂದ್ರ ಚಾಡ್ಸ್ ಹೋದ್ ಬಿಟ್ಟಾನ. ಈ ಸಸಿ ಮೇಲೆ ನಂಬಿಕೆ ಸಸಿ ಐತೆ. ಆ ಸಸಿ ನಮ್ಮ ಲಕ್ಷ್ಮಣ್ ಮದುವೆಕ ಒಪ್ಪಿಗೆ ಐತೇನಪ್ಪ ತಮ್ಮ ನಿಮ್ಮ ಅಣ್ಣಂದ. ನಾನು ಒಪ್ಪಿಗೆ ತಗೊಂಡೇ ಬಂದಿದ್ದೇನೆ. ಮೊದಲು ಲಕ್ಷ್ಮಿನ ಕೇಳಿರಿ. ಶಬ್ಬಾಷ್, ನಿನ್ನೆದುರಿಗೆ ಕೇಳುತ್ತೇನೆ. ಲಕ್ಷ್ಮಿ, ಏ ತಂಗಿ ಲಕ್ಷ್ಮಿ, ಬಂದೇನ ಏನನ್ನ ಕೆಲ್ಸ? ಬಾ ತಂಗಿ, ನಿನ್ನ ಮದುವೆ ಆಗುವ ಗಂಡು ಬಂದಿದ್ದಾನೆ ನೋಡಿಲ್ಲಿ. ಇವನನ್ನು ನೋಡಿ ನಾನೇನು ಮಾಡ್ಬೇಕಣ್ಣ? ಮದುವೆ ಆಗಬೇಕಮ್ಮ. ಈಗ ಇವನು IPS ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಅಣ್ಣ, ಇವನು ಇನ್ಸ್ಪೆಕ್ಟರ್ ಆದ್ರೇನೋ ಕಲೆಕ್ಟರ್ ಆದ್ರೇನೋ ನಾನು ಮಾತ್ರ ಮದುವೆ ಆಗುದಿಲ್ಲ. ಲಕ್ಷ್ಮಿ, ನೀನು ನನ್ನ ತಂಗಿ ಅಲ್ಲವೇ? ಅಣ್ಣ, ಮಲತಂಗಿ ಅನ್ನೋದು ಇಡೀ ಊರಿಗೆ ಗೊತ್ತಿದೆ. ಆದ್ರೆ ನಾನು ಮದುವೆ ಆಗೋ ಗಂಡು ಬೇರೆನೇ ಇದ್ದಾನೆ, ಇವನಲ್ಲ. ನನಗೆ ಗೊತ್ತಿಲ್ಲದ ನನ್ನ ತಂಗಿಯ ಕೈ ಹಿಡಿಯುವ ಅವನೇ ಅವನೊಬ್ಬನ ಕುಂದಿ. ನಾನು ಅದಕ್ಕೆ ಅವಕಾಶ ಕೊಡಲಾರೆ. ನೀನು ಇವನ್ನೇ ಮದುವೆ ಆಗಬೇಕು. ಅಣ್ಣ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಲಕ್ಷ್ಮಿ, ಯವ್ವ ತಂಗಿ, ನಾನಿಂತವಲ್ಲ ಜಗ್ ಬಗೆರ್ಸಿ ನಾಯ ಬಾ ಬ್ಯಾಂಗತಿ ಮಾಡ್ಬಿಡ್ದವ. ನಿಮ್ಮ ಅಣ್ಣ ಮಾತು ಕೇಳ. ಛೇ, ನನಗೆ ತಿಳಿಯದ ನನ್ನ ತಂಗಿಯ ತಲೆ ಕೆಡಿಸಿರುವ ಅವನೇ ಅವನು ತಿರುಗ ಮಾತ್ರಿಕ. ಸ್ವಲ್ಪ ತಾಳ್ಮೆ ಇರ್ಲಿ ಗೌಡ್ರೆ. ನಿಮ್ಮ ತಂಗಿಯ ತಲೆ ಹಿಡಿದ ನಿಮ್ಮ ತಂಗಿಯ ತಲೆ ಕೆಡಿಸಿದವನು ಯಾರು, ಯಾಕೆ? ಅವನೇ ನಿಮ್ಮ ವೈರುತ್ವದಲ್ಲೇ ಇದ್ದಾನೆ. ಅಂದರೇನಿದು ಮನೋಹರ ನಿನ್ನ ಮಾತಿನ ಅರ್ಥ? ನನ್ನ ತಂಗಿಯ ತಲೆ ಕೆಡಿಸಿ ಕೈ ಹಿಡಿಯುವ ಅವನೇ ಅವನ ಸೂರ. ಅವನೇ ನಿಮ್ಮ ಕಡು ವೈರಿ ಕುರಿಗಾರ ಬೀರ. ಬೀರ, ಸಾಧ್ಯವಿಲ್ಲ. ನಾನು ಇದನ್ನು ನಂಬಲು ಸಾಧ್ಯವಿಲ್ಲ. ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ, ಆ ಹೆಬ್ಬಟ್ಟಿನ ಬೀರ ಎಲ್ಲಿ? ಮನೋಹರ, ಇದನ್ನು ನೀನು ಸುಳ್ಳು ಹೇಳ್ತಿರುವೆ. ನಾನು ಇದನ್ನು ನಂಬಲಾರೆ. ನೀವು ನನ್ನ ಮಾತು ನಂಬೋದಿಲ್ಲ ಅಂತ ತಿಳಿದೆ. ಅವರ ಹಾಡಿ ಅಪ್ಪಿ ನಿಂತಾಗ ಅವರ ಭಾವಚಿತ್ರನ ತೆಗೆದಿದ್ದೇನೆ ನೋಡಿ ಇಲ್ಲಿ. ನಾನು ಇದನ್ನು ನೋಡುತ್ತಿರುವ ಈ ಭಾವಚಿತ್ರದಲ್ಲಿರುವ ಸತ್ಯವೇ ನಿಜವಾಗಿ ಆ ಬಡವ ನನ್ನ ತಂಗಿಯ ಕೈ ಹಿಡಿದಿರುವನೇ? ಮನೋಹರ, ಈಗೇನು ಮಾಡಲಿ? ಇಲ್ಲಿಗೆ ಅವನನ್ನು ಹಿಡಿ ತರಿಸಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಲೇ, ಇಲ್ಲ ಅವನ ಮನೆಗೆ ಬೆಂಕಿ ಇಡುತ್ತದೆ. ಶಶಿ, ಏನು ಇದಕ್ಕೆ ನಿನ್ನ ಉತ್ತರ? ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ, ಕೊಟ್ಟಿದ್ದೇ ಅಂತಿಮ ತೀರ್ಪು. ಆ ವಿಷಯದ ಅವಧಿ ಮುಗಿದಿರುವ ಅವನಿಗೆ ಇನ್ನು ಸಮಯ ಬೇಡ ಗೌಡ್ರಿ. ತಾಳ್ಮೆ ಎಂಬುದು ತಾಳ ತಪ್ಪೆ. ನಿಮ್ಮ ಬಾಳ ಬಳ್ಳು ಹರಿದು ಹೋಗುವಾಗ ಇನ್ನು ತಡಬೇಕೆ? ನನಗೀಗಲೇ ಅಪ್ಪಣೆ ಮಾಡೆ. ಅಂದ
ಅಂದ್ರ ಶಶಪ್ಪನ್ ಕತ್ತಿ ಮುಗಿಸಿ ತಿತ್ತಿ ಊಟ ಮಾಡ್ಕಿನ ಕೇಳ್ಬಿಡನ್ರಿ ಆಗ ಶಶಿಗ. ಅವಸರದಲ್ಲಿ ಆವಿಷಕ್ಕೆ ಕೈ ಹಾಕಿ ಅವಸಾನ ತಂದುಕೊಳ್ಳಬೇಡಿ. ನಿಮ್ಮ ತಂಗಿ ಈ ಸಸಿನ ಬಿಟ್ಟು ಅವನ ಕೈ ಹಿಡಿದರೆ ಏನಾಯ್ತು? ಈಗ ಅವರ ಮದುವೆ ಆಗಿರಬೇಕು, ಇವರಿಂದಲೇ ಅವರ ಪ್ರೀತಿ ಮಣ್ಣಾಗಬೇಕು. ಅಂಥದೊಂದು ಕಾರ್ಯ ನಾನು ಮಾಡಿ ತೋರಿಸುತ್ತೇನೆ. ಇದಕ್ಕೆ ಎಲ್ಲ ನಿಮ್ಮೆಲ್ಲರ ಒಪ್ಪಿಗೆ ತಾನೆ? ಹೌದು, ಅದೇನೆಂದು ಬೇಗ ಹೇಳು. ತಾಳ್ಮೆ ಎಂಬುದು ನನ್ನ ತಾಳ ತಪ್ಪಿಸಿ ಸರ್ಪದಂತೆ ಎಡೆ ಎತ್ತಿದೆ. ಅದು ಏನೆಂದು ಬೇಗ ಹೇಳು. ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ತಂಗಿ ಇದ್ದಾಳೆ. ಅವಳನ್ನ ಈತನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ. ನಿನ್ನ ತಂಗಿಯನ್ನು ಇವನಿಗೆ ಕೊಡಲಿಕ್ಕೆ ಹೋದರೆ ನನ್ನ ಸೇಡು ಹೇಗೆ ತೀರುತ್ತದೆ? ನಿಮ್ಮ ಸೇಡು ಅಷ್ಟೇ ಏಕೆ ಗೌಡ್ರೆ? ನಿಮ್ಮ ಆಸೆ ಎಲ್ಲವೂ ಕೈಗೂಡುತ್ತವೆ. ಅಮ್ಮ ಇದೇನಿಂದ ಗುಡಾರ್ ಸ್ವಲ್ಪ ಬಿಡಿಸಿ ಹೇಳಂಗ್ ಕಿವಿನ ಕೇಳವಲ್ವಾ? ನನ್ನ ತಂಗಿ ಲಾವಣ್ಯ ಇವನ ಕೈ ಹಿಡಿದ ನಂತರ ಇವರು ಹೇಳಿದಾಗ ಎಲ್ಲವೂ ಮಾಡುತ್ತಲೇ ಹೋಗೋಣ. ಮೊದಲು ಗೌಡ್ರ ಕಾರ್ಯ ಮುಗಿಲಿ. ಈ ವರನ ಮುಂದೆ ಎಲ್ಲವೂ ಮಾತನಾಡಕ ಆಗೋದಿಲ್ಲ. ಗೌಡ್ರ ಕೆಲಸ ಗೌಡ್ರು ಮಾಡ್ಲಿ, ಮದುವೆ ಕೆಲಸ ನಾವು ಮಾಡೋಣ. ಯಾಕ್ರೆ ಎಲ್ಲ ಒಂದ್ ಲೆಕ್ಕಕ್ಕ ಬರಬರ ಐತ್ ನೋಡ್ರಿ ಗೌಡ್ರ. ಮತ್ ನಂದ್ ಹೆಂಗ್ ಮುಂದ್ ಕತಿ? ಬನ್ನಿ, ಹಾಗಾದರೆ ಮುಂದೇನೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಹಾ ಶಶಿ, ಏನಂತೀಯ? ಹಾ, ಮಾತು ಕೊಟ್ಟಾಗಿದೆ. ಮುಂದಿನ ಕಾರ್ಯ ನಡೆಯಲಿ. ಶಶಿಧರ ಮನೋರಿಗೆ ಮನದಿಚ್ಚೆ ಅಂತ ನಡೆಯಲಿ. ಶಶಿಧರ ಅಧಿಕಾರ ಮುಂದಾರೆ. ಒಟ್ಟಾರೆ ನಮ್ಮ ಗೊಟ್ಟು ಯಾರಿಗ್ ಗೊತ್ತಲ್ಲಾರ್ದಂಗ ಇಲ್ಲೇ ಹೇಳ್ತೀನಿ. ಬರ್ರಿ ಬರ್ರಿ.